ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸ ಜಯಂತಿ ಬಹುಶಃ ನಾವೆಲ್ಲೂ ಕೇಳಿರಲಿಕ್ಕಿಲ್ಲ. ವೇದವ್ಯಾಸರು ನಮಗೆ ಕೊಟ್ಟಿರತಕ್ಕಂಥ ಕೊಡುಗೆ ಅದ್ಭುತವಾದ ಕೊಡುಗೆ, ಜಗತ್ತಿನಲ್ಲಿ ಯಾರೂ ಕೂಡ ಕೊಟ್ಟಿಲ್ಲ. ಅಂತಹ ವೇದವ್ಯಾಸ ದೇವರಿಂದ ಉಪಕೃತರಾಗಿರ್ತಕ್ಕಂಥ ಎಲ್ಲರೂ ಕೂಡ ವೇದವ್ಯಾಸ ದೇವರನ್ನು ಮರ್ತದ್ದೇ. ಆದರೆ ಮೊತ್ತ ಮೊದಲು ಅಂತಹ ವೇದವ್ಯಾಸ ದೇವರನ್ನು ನಾವು ನೆನಪು ಮಾಡ್ಕೋಬೇಕು ಅಂತ ಹೇಳಿ 21 ವರ್ಷಗಳ ಕೆಳಗಡೆ ಆ ವೇದವ್ಯಾಸ ಜಯಂತಿಯನ್ನು ಪ್ರಾರಂಭ ಮಾಡಿದವರು ಪರಮಪೂಜ್ಯ ವಿದ್ಯೇಶತೀರ್ಥ ಶ್ರೀಪಾದಂಗಳವರು. ಅದು ಹೇಗೆ ಒಂದು ವೇದವ್ಯಾಸ ಜಯಂತಿ ಮಾಡಬೇಕು ಅಂತ ಬಂದಾಗ, ವೇದವ್ಯಾಸ ದೇವರಿಗೆ ಬಹಳ ಇಷ್ಟಕರವಾಗಿರ್ತಕ್ಕಂಥದ್ದೇನು ಅಂದರೆ ತತ್ವಜ್ಞಾನ ಪ್ರಸಾರ. ಅದಕ್ಕೋಸ್ಕರವಾಗಿ ಪಂಡಿತರಿಂದ ಉಪನ್ಯಾಸ. ಜೊತೆಗೆ ವೇದವ್ಯಾಸ ದೇವರಿಗೆ ಬಹಳ ಖುಷಿ ಕೊಡ್ತಕ್ಕಂಥ ಇನ್ನೊಂದು ವಿಚಾರ ಅಂದರೆ, ವೇದವ್ಯಾಸ ದೇವರು ಎಲ್ಲಿ ಸನ್ನಿಹಿತರಾಗಿರ್ತಾರೋ ಅವರ ಆರಾಧನೆ, ಅಂದರೆ ಪಂಡಿತರ ಆರಾಧನೆ, ಪಂಡಿತರ ಸನ್ಮಾನ, ಅದು ಮಾಡಬೇಕು ಅಂತ ಪೂಜ್ಯ ಶ್ರೀಪಾದಂಗಳವರು 21 ವರ್ಷಗಳ ಕೆಳಗೆ ಈ ಒಂದು ವೇದವ್ಯಾಸ ಜಯಂತಿ ಮಹೋತ್ಸವವನ್ನು ಪ್ರಾರಂಭ ಮಾಡಿದ್ರು. ಮೊದಲು ಪ್ರಾರಂಭ ಮಾಡಿದಾಗ 1 ಪ್ರಶಸ್ತಿಯನ್ನು, ಆಮೇಲೆ 2 ಪ್ರಶಸ್ತಿಯನ್ನು, ಆಮೇಲೆ 3ನೇ ಪ್ರಶಸ್ತಿ ಸೇರಿಕೊಳ್ತು. ಅದಾದ ಮೇಲಿಂದ 4ನೇ ಪ್ರಶಸ್ತಿ, 1 ಲಕ್ಷ ರೂಪಾಯಿದು ಒಂದು ಸಂಸ್ಥೆ ಕೊಡ್ತಕ್ಕಂಥ ಪ್ರಶಸ್ತಿ ಅಂತ ಹೇಳಿ 4 ಪ್ರಶಸ್ತಿಗಳನ್ನು ಕೊಡೋದು ಪ್ರಾರಂಭ ಆಯಿತು. ಜೊತೆಗೆ ವೇದವ್ಯಾಸ ಜಯಂತಿಯ ದಿವಸದಲ್ಲಿ ವೇದವ್ಯಾಸ ಮಂತ್ರದಿಂದ ಹೋಮ ಆಗಬೇಕು. ಜೊತೆಗೆ ವೇದವ್ಯಾಸ ರೂಪಿ ಭಗವಂತನ 12 ಮತ್ತೊಂದು ಅಭಿನ್ನ ರೂಪಗಳನ್ನು ಚಿಂತೆ ಮಾಡಿಕೊಂಡು ದ್ವಾದಶಿ ಮೂರ್ತಿ ಆರಾಧನೆ ಮಾಡಬೇಕು. ಇದೆಲ್ಲವನ್ನು ಕೂಡ ಶ್ರೀಪಾದಂಗಳವರು ಅನಂತರ ಹಮ್ಮಿಕೊಳ್ತಾ ಬಂದರು. ಇದು 21ನೇ ವರ್ಷದಲ್ಲಿ ಇವತ್ತು ನಾವು ನಡೀತಾ ಇದೆ. ಅದರ ಮಧ್ಯದಲ್ಲಿ 5 ವರ್ಷ ವೇದವ್ಯಾಸ ಜಯಂತಿ ಆದ ಮೇಲೆ ಪೂಜ್ಯ ಶ್ರೀಪಾದಂಗಳವರು ವಿದ್ಯಾಮಾನ್ಯ ತೀರ್ಥರ ಆರಾಧನೆಯೂ ಕೂಡ ಅದ್ರ ಜೊತೆಗೆ ಸೇರಿಕೊಳ್ತು. ಅದರ ಜೊತೆಗೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಪ್ರಾರಂಭ ಮಾಡಿರ್ತಕ್ಕಂತಹ ಮಾಧ್ವರಾಧಾಂತ ಸಂವರ್ಧನೆ ಸಭೆಯೂ ಕೂಡ ಇದರ ಜೊತೆಗೆ ಸೇರಿಕೊಳ್ತು. ಇವತ್ತು 16ನೇಯ ವಿದ್ಯಾಮಾನ್ಯರ ಆರಾಧನೆ ಆಗ್ತಾ ಇದೆ. 21ನೇಯ ವೇದವ್ಯಾಸ ಜಯಂತಿ ನಡೀತಾ ಇದೆ. 73ನೇಯ ಮಾಧ್ವರಾಧಾಂತ ಸಂವರ್ಧನೆ ಸಭಾ ನಡೀತಾ ಇದೆ. ಪೂಜ್ಯ ಶ್ರೀಪಾದಂಗಳವರು ಬಹಳ ಔದಾರ್ಯ. ಅವರಿಗೆ ಒಂದು ಸನ್ಮಾನ ಮಾಡೋದು, ಪಂಡಿತನ ಸನ್ಮಾನ ಮಾಡೋದು ಅಂದರೆ ಒಂದು ರೀತಿಯಿಂದ ಅವರ ಒಳಗಡೆ ಇರತಕ್ಕಂಥ ಭಗವಂತನ ಆರಾಧನೆ ಅಂತ ಬಹಳ ವಿಶೇಷವಾಗಿ ಅನುಸಂಧಾನ ಮಾಡ್ತಕ್ಕಂಥವ್ರು. ಅದಕ್ಕೊಂದೇನಾದರೂ ನೆಪ ಹುಡುಕ್ತಾ ಇರ್ತಾರೆ. ಅವರು ಪೂಜ್ಯ ಶ್ರೀಪಾದಂಗಳವರಿಗೆ ಪೀಠಾಧಿರೋಹಣ ಆಗಿ 25 ವರ್ಷ ಆಯಿತು. ಆಗ 25 ಪಂಡಿತರನ್ನು ಕರೆದು ಸನ್ಮಾನ ಮಾಡಬೇಕು ಅಂತ ಶ್ರೀಪಾದಂಗಳು ಮಾಡಿದ್ರು. ಯಾರೋ ಒಬ್ಬರು ಬಂದು ತುಂಬ ಪಂಡಿತರಾದವರು, ಇಲ್ಲ ನನಗೂ ಒಂದು ಬೇಕು ಅಂತ ಕೇಳಿದ್ರು. ಆಯಿತು ಅಂದರು. ಆದರೆ ಶ್ರೀಪಾದಂಗ ಯಾಕೋ 25, 26 ಆಯ್ತಕೋ 26 ಸರಿ ಹೋಗಲ್ಲ ಅಂತ ಅನ್ನಿಸ್ತು. ನಕ್ಷತ್ರ 27 ಅಂತೇಳಿ ಇನ್ನೂ ಒಬ್ಬರು ಪಂಡಿತರನ್ನು ಸೇರಿಸ್ಕೊಂಡು 27 ಪಂಡಿತರಿಗೆ ಅವತ್ತು ಪುನಃ ವಿಶೇಷವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಏರ್ಪಡಿಸಿದರು. ಅದಾದಮೇಲೆ ಇಲ್ಲೇ ನಡೆದಿರ್ತಕ್ಕಂಥ ಒಂದು ಸುಧಾಮಂಗಳ, ಬಹಳ ಅದ್ಭುತವಾಗಿರ್ತಕ್ಕಂಥ ಸುಧಾಮಂಗಳ. ನನಗೆ ನೆನಪಿರೋ ಹಾಗೆ 108 ಜನ ಪಂಡಿತರನ್ನು ಕರೆದು ಅವರೆಲ್ಲರಿಗೂ ಕೂಡ ಬಂಗಾರದ ಒಂದು ಪವಿತ್ರದ ಉಂಗುರವನ್ನು ಕೊಟ್ಟು ಕೈತುಂಬ ಸಂಭಾವನೆಯನ್ನು ಕೊಟ್ಟು ಆಗ ಸನ್ಮಾನ ಮಾಡಿದ್ರು. ಹೀಗೆ ಒಂದಲ್ಲ ಒಂದು ಅವರು ಕಾಯ್ತಾ ಇರ್ತಾರೆ. ಪಂಡಿತರ ಆರಾಧನೆ ಮಾಡಬೇಕು ಅಂದರೆ ಕಾಯ್ತಾ ಇರ್ತಾರೆ, ಏನೋ ಒಂದು ರೆಪ. ಅದ್ರ ಜೊತೆಗೆ 60ನೇ ವರ್ಷ ಬಂತು. ನಾ ಏನು ಹೇಳಲೇಬೇಕಾಗಿಲ್ಲ. ನೀವೆಲ್ಲ ಬೆಂಗಳೂರು ಅಥವಾ ಉಳಿದ ಎಲ್ಲ ಪಂಡಿತ ಮಂಡಳು ಬಹುಶಃ 60ನೇ ವರ್ಷದಲ್ಲಿ ಅವರಿಂದ ಸನ್ಮಾನವನ್ನು ಸ್ವೀಕಾರ ಪಡೆಯದೇ ಇರತಕ್ಕಂಥ ಪಂಡಿತರೇ ಇಲ್ಲ ಅಂತ ಹೇಳಿದ್ರು ಆಶ್ಚರ್ಯವಿಲ್ಲ. ಅಷ್ಟು 100 ಪಂಡಿತರನ್ನು ಕರೆದು ಸನ್ಮಾನ ಮಾಡಿದ್ರು. ಇಷ್ಟೆಲ್ಲ ಪೂಜ್ಯ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ ಅಂದರೆ ಅದರ ಮೇಲೆ ವಿಶೇಷವಾಗಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಆಶೀರ್ವಾದ, ಆ ರಕ್ಷಾ ಕವಚ ಖಂಡಿತವಾಗಿ ವಿದ್ಯೆ ಇದೆ ಅಂತ ನಾವು ಊಹಿಸ್ಬೋದು. ಇಷ್ಟೆಲ್ಲ ಮಾಡ್ತಾ ಇದ್ದಾಗ ಖಂಡಿತವಾಗಿ ಅನುಗ್ರಹ, ಆಶೀರ್ವಾದ, ರಕ್ಷಾ ಕವಚ ಇದೆ. ಅದರ ಜೊತೆಗೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ಮಾಡೋ ಸಂದರ್ಭದಲ್ಲಿ ಭಂಡಾರಿಕೇರಿ ಮಠದಲ್ಲಿ ಏನೋ ಕೋಟಿಗಟ್ಟಲೆ ದುಡ್ಡಿದೆ ಅಂತ ಯಾರೂ ಯೋಚನೆ ಮಾಡಬೇಕಾಗಿಲ್ಲ, ಖಂಡಿತವಾಗಿಯೂ ಇಲ್ಲ. ಆದರೆ ಒಂದು ಮಾತು ಅವರು ಗುರುಗಳು ಹೇಳ್ತಾ ಇರ್ತಾರೆ, ನಾನು ಸಾಲ ಮಾಡೋದಿಲ್ಲ, ಆದರೆ ಏನು ಪಂಡಿತರ ಸನ್ಮಾನಕ್ಕೆ ತಗೊಳ್ತೀನಿ ಅದನ್ನು ಪಂಡಿತರಿಗೇ ಕೊಟ್ಬಿಡ್ತೀನಿ, ನನ್ನ ಮಠಕ್ಕೆ ಉಪಯೋಗಿಸ್ಕೊಳ್ಳೋದಿಲ್ಲ ಅಂತ. ಹೀಗೆ ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ, ಆ ಪಂಡಿತರ ಆರಾಧನೆ, ಪಂಡಿತರ ಸನ್ಮಾನ, ಅದರಲ್ಲಿ ವೇದವ್ಯಾಸರೂಪಿ ಭಗವಂತನ ಆರಾಧನೆ ಅಂತ ಚಿಂತೆ ಮಾಡಿಕೊಂಡು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಪಾದಂಗಳವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಂತಹ ಒಂದು ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಸನ್ಮಾನಿತರು, ಅದರಲ್ಲಿ ವಿಶೇಷವಾಗಿ ವೇದಪೀಠ ಪ್ರಶಸ್ತಿ, ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಕ್ಕಣಿಕೆಯನ್ನು ನಾನೀಗ ಓದ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣೌ ವಿಜಯೇತೆ, ಶ್ರೀ ಅಚ್ಯುತ ಪ್ರಜ್ಞಾ, ಶ್ರೀ ಜಗದ್ಗುರು ಪೂರ್ಣಪ್ರಜ್ಞಾ ಸತ್ಯತೀರ್ಥ ಮಹಾಸಂಸ್ಥಾನಂ
ಶ್ರೀ ಮಾಧ್ವರಾಧ್ಯಾಂತ ಸಂವರ್ಧಿನಿ ಸಭಾ ಶ್ರೀ ಭಂಡಾರಿಕೇರಿ ಮಠ ಶ್ರೀ ಅಷ್ಟಮಠಾಧೀಶೈ ಸಂಸ್ಥಾಪಿತ ಶ್ರೀ ಮಧ್ವಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಪಾಠಶಾಲಾ ಇದಾನೀಂ ಯಸ್ಮಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ವ್ಯಪದೇಶೇನ ಸಮಲಂಕೃತ ಸಮಾಚರಿತ ಶತಮಾನೋತ್ಸವ ಸಂಭ್ರಮೇಣ ವಿರಾಜತೆ. ಇಯಂ ಪಾಠಶಾಲಾ ಶತಾಧಿಕ ಸಂವತ್ಸರೇಭ್ಯಃ ತರ್ಕ ಸಾಹಿತ್ಯ ವೇದಾಂತ ಜ್ಯೋತಿಷ್ಶಾಸ್ತ್ರಾದಿ ವಿವಿಧ ವಿದ್ಯಾಧನಾನಿ ಛಾತ್ರೇಭ್ಯಃ ವಿತೀರ್ಯ ಕೃತಕೃತ್ಯ ಶೋಭತೆ. ಅಧುನಾ ವೇದಾಂತಶಾಸ್ತ್ರಂ ಜ್ಯೋತಿಷ್ಶಾಸ್ತ್ರಂಚ ಅಧಿಕೃತ್ಯ ಸಂಶೋಧನಾತ್ಮಕ ಗ್ರಂಥಸ್ಯ ಪ್ರಣಯನಪೂರ್ವಕಂ ಪ್ರಕಾಶನೆ ಕಟಿಬದ್ಧ ಪ್ರವರ್ತತೆ ಇತಿ ಶ್ರುತ್ವಾ ವಯಂ ಸಂತೋಷ ಸಂಭೂತ ಸುಮನಸಃ ಸಂವೃತ್ತಾಃ. ಸಂಸ್ಕೃತೋತ್ಸವ ವೇದ ಸಮ್ಮೇಳನ ಕಾಳಿದಾಸ ಸಮಾರೋಹ ಸಂಸ್ಕೃತ ನಾಟಕ ಸಮಾಯೋಜನಾದಿ ಕಾರ್ಯಸಾಧನೇನ ಅಭಿನಂದನಾರ್ಹಾಂ ಇಮಾಂ ಪಾಠಶಾಲಾಂ ಷೋಡಶ ವಿದ್ಯಾಮಾನ್ಯ ಆರಾಧನಾ ಶುಭಾವಸರೆ ವೇದಪೀಠ ಇತಿ ಉಪಾಧಿನಾ ಸನ್ಮಾನಯಾಮಃ. ಇತೋಪಿ ಅತಿಶಯೇನ ಜ್ಞಾನಮಯ ಸೇವಾಂ ಸ್ವೀಕೃತ್ಯ ಇಮಾಂ ಪಾಠಶಾಲಾಂ ರುಕ್ಮಿಣೀಪತಿಃ ಶ್ರೀಕೃಷ್ಣಃ ಜಾನಕೀಜಾನಿಃ ಶ್ರೀರಾಮಚಂದ್ರಶ್ಚ ಸಮನುಗೃಹೀತಾಂ ಇತಿ ಆಶಾಸ್ಮಹೇ. ವಿದ್ಯೇಶತೀರ್ಥಶ್ರೀಪಾದಾಃ ಭಂಡಾರಿಕೇರಿ ಮಠಾಧೀಶಾಃ ಅಧ್ಯಕ್ಷಾಃ ಮಾಧ್ವರಾಧ್ಯಾಂತ ಸಂವರ್ಧಿನಿ ಸಭಾ. ಕನ್ನಡದ ಅವತರಣಿಕೆಯನ್ನು ಕೂಡ ಓದ್ಬಿಡ್ತೇನೆ. ಶ್ರೀಕೃಷ್ಣನ ಕಣ್ಮಣಿಯಾಗಿರ್ತಕ್ಕಂಥ ಸಂಸ್ಥೆ ಕ್ರೋಧಿ ಸಂವತ್ಸರದ ಶ್ರಾಮಕೃಷ್ಣ ದ್ವಿತೀಯಾದಂದು ಉಡುಪಿಯ ಅಷ್ಟಮಠಾಧೀಶರ ಅನುಗ್ರಹಗಳಿಂದ ಜನ್ಮ ತಾಳಿದ ಸಂಸ್ಕೃತ ಸಂಶೋಧನೆ ಶಿಕ್ಷಣ ಸಂಸ್ಕೃತಿ ಹೀಗೆ ಹಲವು ಮುಖಗಳಲ್ಲಿ ತನ್ನ ಸಾಧನೆಯನ್ನು ಸತತವಾಗಿ ಈ ಸಂಸ್ಥೆಯು ಮಾಡುತ್ತಿದೆ. ಕಡೆಗೊಪ್ಪಲದಲ್ಲಿರುವ ವಿಬುಧಪ್ರಿಯ ಭವನದಲ್ಲಿ ಆಡಳಿತ ಮಂಡಳಿ ಆರಂಭವಾಗಿ ಮುಂದೆ ಅದಮಾರು ಮಠಾಧೀಶರಾದ ವಿಬುಧಮಾನ್ಯ ತೀರ್ಥ ಶ್ರೀಪಾದಂಬರು, ಫಲಿಮಾರು ಮಠಾಧೀಶರಾದ ರಘುಮಾನ್ಯ ತೀರ್ಥ ಶ್ರೀಪಾದಂಬರು ಇವರುಗಳ ವಿಶೇಷ ಪರಿಶ್ರಮದಿಂದ ಹಾಗೂ ಮುಂದೆ ವಿಬುಧೇಶ ತೀರ್ಥ ಶ್ರೀಪಾದರ ಪೂರ್ಣ ಪ್ರೋತ್ಸಾಹದಿಂದ ಆರ್ಥಿಕ ಬೆಂಬಲವೂ ಲಭ್ಯವಾಗಿ 1951ರಲ್ಲಿ ನೂತನವಾದ ಸ್ವಂತ ಕಟ್ಟಡವನ್ನು ಪಡೆಯಿತು. ಮಹತೋಭಾರ ಶ್ರೀಮದ್ ಅನಂತೇಶ್ವರನ ಅನುಗ್ರಹ, ಉಡುಪಿಯ ಆರಾಧ್ಯ ದೈವ ಶ್ರೀಕೃಷ್ಣನ ಕೃಪೆ, ಅಷ್ಟಮಠಾಧೀಶರ ಅನುಗ್ರಹಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಹಾಗೂ ಭೋಜನ ಸೌಲಭ್ಯವೂ ಸತತ ದೊರಕುತ್ತಿತ್ತು. ವೇದವ್ಯಾಸರ ವಿದ್ಯಾವೈಶಾಲ್ಯದ ಪ್ರತಿಮೆ. ಇದರಿಂದ ಸಂಸ್ಥೆ ಹಬ್ಬುತ್ತಾ ಬೆಳೆಯುತ್ತಾ ದ್ವೈತ ವೇದಾಂತ, ಜ್ಯೋತಿಷ, ನ್ಯಾಯಶಾಸ್ತ್ರ, ಸಾಹಿತ್ಯ ಹೀಗೆ ಹಲವು ವಿಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಧಾರೆಯೆರೆದು ಅವರ ಜೀವನವನ್ನೂ ನಿರ್ವಹಿಸಿದೆ. ಓದಿದ ಯಾವುದೇ ವಿದ್ಯಾರ್ಥಿಯೂ ಸಹ ನಿರುದ್ಯೋಗಿಯಾಗಿಲ್ಲ ಎಂಬ ಹೆಗ್ಗಳಿಕೆ ಆಡಳಿತ ಮಂಡಳಿಯ ಕ್ರಿಯಾಶೀಲತೆಗೆ, ಅಧ್ಯಾಪಕರ ಶೈಕ್ಷಣಿಕ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ. ಹಿಂದಿನ ಮದ್ರಾಸ್ ವಿಶ್ವವಿದ್ಯಾನಿಲಯದ ಸಂಸ್ಕೃತ ಶಿರೋಮಣಿ ಪರೀಕ್ಷೆ, ಇತ್ತೀಚಿನ ಸಾಹಿತ್ಯ ವಿದ್ವತ್ ಪರೀಕ್ಷೆಗಳು, ರಾಜ್ಯ ಮಟ್ಟದ ಸ್ಪರ್ಧೆಗಳು, ಆಶುಭಾಷಣ ಸ್ಪರ್ಧೆ, ಅಂತ್ಯಾಕ್ಷರಿ ಸ್ಪರ್ಧೆ, ಶಲಾಕಾ ಸ್ಪರ್ಧೆ, ಚರ್ಚಾಕೂಟಗಳು, ಸಮಸ್ಯಾಪೂರ್ತಿ ಹೀಗೆ ಎಲ್ಲ ವಿಭಾಗದಲ್ಲೂ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲೂ ಸ್ಪರ್ಧಿಗಳು ಹಲವು ಬಾರಿ ರೈತ ಪದಗಳನ್ನು, ಸ್ವರ್ಣ ಪದಕಗಳನ್ನು ಪಡೆದಿದ್ದಾರೆ ಎಂಬುದು ವಿದ್ಯಾರ್ಥಿಗಳ ವೈದುಷ್ಯ ಪ್ರತಿಭೆಗೆ ನಿದರ್ಶನವಾಗಿದೆ. 2004ರಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಂಡ ಈ ಸಂಸ್ಥೆ ಸಾವಿರಾರು ವಿದ್ವಾಂಸರನ್ನು ಜೊತೆಗೆ ಜ್ಯೋತಿಷ್ಯ ಶಿರೋಮಣಿಗಳನ್ನು ಕೂಡ ನೀಡಿದೆ. ವಿದ್ಯೆಯ ವಿವಿಧ ವಿಭಾಗಗಳಲ್ಲಿ ವಿನೂತನ ಕೊಡುಗೆಯು ಇದರಿಂದ ಸಂದಿದೆ. ಶ್ರೀ ವಿದ್ಯಾಮಾನ್ಯರು ಕಲಿತ ಪಾಠಶಾಲೆ. 100 ಸಂವತ್ಸರಗಳನ್ನು ದಾಟಿದ ಈ ವಿದ್ಯಾಸಂಸ್ಥೆ ನೂರಾರು ವಿದ್ಯಾರ್ಥಿಗಳನ್ನು ವಿದ್ಯಾಪಾರಂಗತರನ್ನಾಗಿ ರೂಪಿಸಿ ಸಮಾಜಕ್ಕೆ ನೀಡಿದೆ. ಸ್ಮರಣೀಯರಾದ ಮಹಾತಪಸ್ವಿ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಕಲಿತ ಪಾಠಶಾಲೆ ಎಂಬುದು ಇದರ ಹೆಗ್ಗಳಿಕೆ. ಈ ಸಂಸ್ಥೆಯಿಂದ ಕಾಳಿದಾಸ ಸಮಾರೋಹ, ಸಂಸ್ಕೃತೋತ್ಸವ, ವೇದ ಸಮ್ಮೇಳನ, ಸಂಸ್ಕೃತ ನಾಟಕಗಳು ರಸವತ್ತಾಗಿ ನಡೆದಿವೆ. ಅಭ್ಯರ್ಥಿಗಳಿಗೆ ಇನ್ನೂ ಚಿರಂತನವಾದ ನಿತ್ಯ ನೂತನವಾದ ವಿವಿಧ ಮುಖದ ವಿದ್ಯಾದಾನ ನಡೆಯುತ್ತಿರಲಿ ಹಾಗೂ ಈ ಸಂಸ್ಥೆಯಿಂದ ಸಂಪಾದಿತ ಸಂಶೋಧಿತ ಉಪಯುಕ್ತ ಗ್ರಂಥಗಳ ಪ್ರಕಾಶನ ಕಾಲದಿಂದ ಉಪಯುಕ್ತ ಕೊಡುಗೆಯನ್ನು ನೀಡುವಲ್ಲಿ ಸಂಸ್ಥೆ ಸಫಲವಾಗಲಿ ಎಂದು ಹಾರೈಸುತ್ತಾ ಈ ಸಂದರ್ಭದಲ್ಲಿ ವೇದಪೀಠ ಎಂಬ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ.
ಈ ಸುಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನದೊಂದಿಗೆ ಸಂಸ್ಥೆಯಿಂದ ಮಧ್ವಾಂತರ್ಗತ ವೇದವ್ಯಾಸಾಭಿನ್ನ ಶ್ರೀ ಕೋದಂಡರಾಮಚಂದ್ರ ದೇವರು ಭವಿಷ್ಯತ್ತಿನಲ್ಲೂ ದ್ವಿಗುಣಿತವಾಗಿ ವ್ಯಾಸ ಮಧ್ವ ವಾಂಗ್ಮಯ ಸೇವೆಯನ್ನು ಸ್ವೀಕರಿಸಿ ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ. ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು, ಅಧ್ಯಕ್ಷರು, ಮಾಧ್ವರಾದ್ದಾಂತಿಕ ಸಂವರ್ಧಕ ಸಭಾ, ಮಠಾಧೀಶರು, ಭಂಡಾರಿ ಕೀರಮಠ, ಉಡುಪಿ. ಪೂಜ್ಯ ಶ್ರೀಪಾದಂಗಳವರು ಉಡುಪಿಯ ಮಾಧ್ವ ಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಮಹಾಪಾಠಶಾಲಾ ಅದಕ್ಕೆ ಈ ಒಂದು ಪ್ರಶಸ್ತಿಯನ್ನು, ವೇದಪೀಠ ಪ್ರಶಸ್ತಿಯನ್ನು ಶ್ರೀಪಾದಂಗಳವರು ನೀಡ್ತಾ ಇದ್ದಾರೆ. ಆ ಸಂಸ್ಥೆಯ ಈ ಪ್ರತಿನಿಧಿಯಾಗಿ, ಆ ಸಂಸ್ಥೆಯ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಡಾಕ್ಟರ್ ಸುರೇಶಾಚಾರ್ಯ ಅವರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಈ ಸಂಸ್ಥೆ 100 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆಯನ್ನು ಇದು ಪಡೆದಿದೆ. ಇದು ಇವತ್ತು ಮಾಧ್ವ ಸಿದ್ಧಾಂತ ಪ್ರಬೋಧಿನಿ ಪಾಠಶಾಲೆ ಆಗಿದ್ದರೂ ಕೂಡ ಮಾಧ್ವ ಸಿದ್ಧಾಂತ ಪ್ರಬೋಧಿನಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಎಂಬುದಾಗಿ ಇದನ್ನು ವಿಶ್ವವಿದ್ಯಾನಿಲಯ ಪರಿಗಣಿಸಿ ಅದಕ್ಕೆ ಮಾನ್ಯತೆಯನ್ನು ನೀಡಿದೆ. ಈ ಸಂಸ್ಥೆಯಿಂದ ಇವಾಗ BA MA ಎಂಬುದಾಗಿಯೇ ಪ್ರಶಸ್ತಿಗಳನ್ನು ವಿಶ್ವವಿದ್ಯಾನಿಲಯ ನೀಡ್ತಾ ಇದೆ. ಪೂಜ್ಯ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿಯ ಮೊತ್ತವನ್ನು ಸಂಸ್ಥೆಗೆ ದೇಣಿಗೆಯನ್ನಾಗಿ ನೀಡ್ತಾ ಇದ್ದಾರೆ. ಮುಂದಿನ ಪಂಡಿತರ ಸನ್ಮಾನ ಪತ್ರದ ಒಕ್ಕಣಿಕೆ. ಮುಂದೆ ಸನ್ಮಾನಿತರಾಗ್ತಕ್ಕಂಥವರು ವಿದ್ವಾನ್ ಪುರಂದರಾಚಾರ್ಯ ಹೈಗ್ರೀವಾಯವರು, ಶ್ರೀ ಅಚ್ಯುತ ಪ್ರಜ್ಞ ಶ್ರೀ ಜಗದ್ಗುರು ಪೂರ್ಣಪ್ರಜ್ಞ ಸತ್ಯತೀರ್ಥ ಮಹಾಸಂಸ್ಥಾನ ಮಾಧ್ವರಾದ್ದಾಂತ ಸಮರ್ಥಕ ಸಭಾ ಶ್ರೀ ಭಂಡಾರಿ ಕೀರಮಠ ಉಡುಪಿ, ಶ್ರೀ ವಿದ್ಯಾಮಾನ ತೀರ್ಥ ಶ್ರೀಪಾದರಿಂದ ಸ್ಥಾಪಿತ ಶ್ರೀ ಮಾಧ್ವರಾದ್ದಾಂತ ಸಮರ್ಥಕ ಸಭೆಯ 73ನೇ ವರ್ಷದ ಸುಸಂದರ್ಭದಲ್ಲಿ ಅವರ ಕರಕಮಲ ಸಂಜಾತರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ಹರಿಗುರು ಪ್ರಾರ್ಥನಾಪೂರ್ವಕ ವಿದ್ವಾನ್ ಪುರಂದರಾಚಾರ್ಯ ಹಯಗ್ರೀವ ಇವರಿಗೆ ನೀಡಿದ ಪ್ರಶಸ್ತಿ ಪತ್ರ. ನಿರಂತರ ಅಧ್ಯಯನಶೀಲರೇ, ನೀವು ಶ್ರೀ ರಂಗಾಚಾರ್ಯ ಹಯಗ್ರೀವ ಮತ್ತು ಶ್ರೀಮತಿ ರಾಧಾಬಾಯಿ ಇವರಲ್ಲಿ ಜನ್ಮ ತಳೆದು ಸಕಾಲದಲ್ಲಿ ಉಪನೀತರಾಗಿ ಬ್ರಾಹ್ಮಣ್ಯಕ್ಕೆ ಶೋಭಾದಾಯಕವಾದ ಸಂಸ್ಕೃತ ಸಾಹಿತ್ಯಾದಿ ಪ್ರೌಢಮೆಯನ್ನು ತಂದೆಯವರಿಂದ ಪಡೆದುಕೊಂಡಿರಿ. ಮುಂದೆ MA ಪದವಿಯನ್ನು ಗಳಿಸಿದಿರಿ. ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡುತ್ತಾ ಪೂಜ್ಯರಾದ ಕೂಡ್ಲಿ ಆರ್ಯ ಅಕ್ಷೋಭ್ಯ ಮಠಾಧೀಶರಾದ ಶ್ರೀ ರಘುಪ್ರಿಯ ತೀರ್ಥ ಶ್ರೀಪಾದರಲ್ಲಿ ಉನ್ನತ ಗ್ರಂಥಗಳ ಪ್ರಾವೀಣ್ಯವನ್ನು ಪಡೆದಿರುವಿರಿ. ನಿಮ್ಮ ಅಧ್ಯಯನ ಹಾಗೂ ಪಾಂಡಿತ್ಯವು ಅನೇಕ ಬಾರಿ ಪ್ರಶಂಸೆಗೆ ಪಾತ್ರವಾಗಿದೆ. ಮುಂದೆ ನೀವು ನಮ್ಮ ಸಂಸ್ಥೆಯಾದ ಶ್ರೀ ಭಾಗವತಾಶ್ರಮದ ಆಶ್ರಯದಲ್ಲಿ ತಮಿಳುನಾಡು ಮೊದಲಾದ ಪ್ರದೇಶಗಳಲ್ಲಿ ಪ್ರವಚನ ಸರಣಿಯನ್ನು ನಡೆಸಿರುತ್ತೀರಿ. ಹಾಗೆ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದರ ಆದೇಶದಂತೆ ನೀವು ಧರ್ಮವಾಹಿನಿಯಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಧರ್ಮ ಪ್ರಚಾರ ನಡೆಸುತ್ತಿದ್ದರೂ ನಮಗೆ ತುಂಬ ಸಂತೋಷ ತಂದಿದೆ. ತೀರ್ಥಕ್ಷೇತ್ರಗಳಲ್ಲಿ ನೀವು ನಿಮ್ಮ ಶಿಷ್ಯವೃಂದದೊಂದಿಗೆ ಮಂಗಳವನ್ನು ಆಚರಿಸುವುದು, ಅದರೊಂದಿಗೆ ಸಾಧನೆಗೂ ಸ್ಫೂರ್ತಿಯಾಗಿರುವ ನಿಮ್ಮ ಉತ್ಸಾಹ ಅಭಿನಂದನೀಯವಾಗಿದೆ. ಮಾಧ್ವರಾದ್ದಾಂತಿಕ ಸಮರ್ಥಕ ಸಭೆಯ 73ನೇ ವರ್ಷದ ಸುಸಂದರ್ಭದಲ್ಲಿ ಸಾಧಕರಾದ ನಿಮಗೆ ಶ್ರೀ ಸತ್ಯತೀರ್ಥಾನುಗ್ರಹ ಎಂಬ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ಇದರೊಂದಿಗೆ ಶ್ರೀ ಮಧ್ವಾಂತರ್ಗತ ವೇದವ್ಯಾಸಾಭಿನ್ನ ಶ್ರೀ ಕೋದಂಡರಾಮಚಂದ್ರ ದೇವರು ಭವಿಷ್ಯತ್ತಿನಲ್ಲೂ ನಿಮ್ಮಿಂದ ದ್ವಿಗುಣಿತವಾಗಿ ವ್ಯಾಸ ಮಾಧ್ವ ವಾಂಗ್ಮಯ ಸೇವೆಯನ್ನು ಸ್ವೀಕರಿಸಿ ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ. ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು, ಅಧ್ಯಕ್ಷರು, ಮಾಧ್ವರಾದ್ದಾಂತಿಕ ಸಮರ್ಥಕ ಸಭಾ, ಮಠ ಪೀಠಾಧಿಪತಿಗಳು, ಭಂಡಾರಿ ಕೀರಮಠ, ಉಡುಪಿ.
ಪೂಜ್ಯ ಶ್ರೀಪಾದಂಗಳವರು ಪ್ರಶಸ್ತಿ ಪತ್ರದ ಜೊತೆಗೆ ರಜತ ಕಲಶಪಾತ್ರವನ್ನು ಅದೇ ರೀತಿಯಾಗಿ 25,000 ರೂಪಾಯಿಗಳನ್ನು ಕೂಡ ನೀಡಿ ಹರಿಸ್ತಾ ಇದ್ದಾರೆ. ಅದರ ಜೊತೆಗೆ ಬಂಗಾರದ ಉಂಗುರವನ್ನು ಕೂಡ ನೀಡಿ ಹರಿಸ್ತಾ ಇದ್ದಾರೆ. ಮುಂದಿನ ಸನ್ಮಾನಿತರು ವಿದ್ವಾನ್ ನರಸಿಂಹಾಚಾರ್ಯ ಗೋಟೆ, ಶ್ರೀ ಅಚ್ಯುತ ಪ್ರಜ್ಞಾ ಶ್ರೀ ಜಗದ್ಗುರು ಪೂರ್ಣಪ್ರಜ್ಞಾ ಸತ್ಯತೀರ್ಥ ಮಹಾಸಂಸ್ಥಾನ ಶ್ರೀ ಮಾಧ್ವರಾಧ್ಯಾಂತಿಕ ಸಮರ್ಥಿಕ ಸಭಾ ಶ್ರೀ ಭಂಡಾರಿ ಕಿರಿಮಠ ಉಡುಪಿ, ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರಿಂದ ಸ್ಥಾಪಿತ ಶ್ರೀ ಮಾಧ್ವರಾಧ್ಯಾಂತ ಸಮರ್ಥಿಕ ಸಭೆಯ 73ನೇ ವರ್ಷದ ಸುಸಂದರ್ಭದಲ್ಲಿ ಅವರ ಕರಕಮಲ ಸಂಜಾತರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ಹರಿಗುರು ಪ್ರಾರ್ಥನಾಪೂರ್ವಕ ಶ್ರೀ ವಿದ್ವಾನ್ ನರಸಿಂಹಾಚಾರ್ಯ ಗೋಟೆ ಇವರಿಗೆ ನೀಡಿದ ಪ್ರಶಸ್ತಿ ಪತ್ರ. ಅಧ್ಯಯನ ಚತುರರೇ ಶ್ರೀ ನರಸಿಂಹದೇವರ ಸನ್ನಿಧಿಯಿಂದ ತೀರ್ಥಕ್ಷೇತ್ರವಾದ ಶ್ರೀ ವಿದ್ಯಾಧೀಶ ತೀರ್ಥರು ಹಾಗೂ ಶ್ರೀ ಯಾದವಾರ್ಯರ ತಪೋಭೂಮಿಯಾದ ಶೂರ್ಪಾಲಿಯಲ್ಲಿ ಶ್ರೀ ಶೈಲೇಶಾಚಾರ್ಯ ಹಾಗೂ ಶ್ರೀಮತಿ ವೀಣಾಬಾಯಿಯವರಲ್ಲಿ ಜನ್ಮ ತಳೆದು ಸಕಾಲದಲ್ಲಿ ಉಪನೀತರಾಗಿ ಬ್ರಾಹ್ಮಣ್ಯಕ್ಕೆ ಶೋಭಾದಾಯಕವಾದ ವ್ಯಾಕರಣ ದ್ವೈತ ವೇದಾಂತಾದಿ ಶಾಸ್ತ್ರ ಪ್ರಾವೀಣ್ಯವನ್ನು ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಗಳಿಸಿ ಮುಂದೆ ವಿದ್ವಾನ್ ಮಾಹುಲಿ ಗೋಪಾಲಾಚಾರ್ಯರಲ್ಲಿ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಮಂಗಳವನ್ನು ಆಚರಿಸಿದಿರಿ. ಮುಂದೆ ಉತ್ತರಾದಿ ಮಠಾಧೀಶರಾದ ಸತ್ಯಾತ್ಮತೀರ್ಥ ಶ್ರೀಪಾದರಲ್ಲಿ ನ್ಯಾಯಾಮೃತ ಮತ್ತು ಚತುರ್ದಶಿ ಲಕ್ಷಣ ಗ್ರಂಥಗಳ ಅಧ್ಯಯನವನ್ನು ನಡೆಸಿದ್ದೀರಿ. ತತ್ವಪ್ರಸಾರ ಚತುರರೇ ಮತ್ತು ಭಾಷಾಂತರ ನಿಪುಣರೇ, ಉಪನಿಷತ್ತುಗಳ ಬಗೆಗಿನ ನಿಮ್ಮ ಅಧ್ಯಯನ ಮೆಚ್ಚತಕ್ಕದ್ದಾಗಿದೆ. ಅದರೊಂದಿಗೆ ನಿಮ್ಮ ಮನೆಯಲ್ಲಿ ಅನೇಕ ಗೃಹಸ್ಥರಿಗೆ ಪಾಠ ಪ್ರವಚನಗಳನ್ನು ನಡೆಸುತ್ತಿರುವುದು ನಮಗೆ ತುಂಬ ಸಂತೋಷ ತಂದಿದೆ. ಜೊತೆಗೆ ಮಾಹುಲಿ ಗೋಪಾಲಾಚಾರ್ಯರ ಪೂಜಾ ರಹಸ್ಯ ಎಂಬ ಕೃತಿಯನ್ನು ತಮಿಳು ಭಾಷೆಯಲ್ಲಿ ಸುಂದರವಾಗಿ ಅನುವಾದ ಮಾಡಿರುತ್ತೀರಿ. ಇದು ನಿಮ್ಮ ಅನ್ಯಭಾಷಾ ಪ್ರಾವೀಣ್ಯಕ್ಕೆ ನಿದರ್ಶನವಾಗಿದೆ. ಇವೆಲ್ಲಕ್ಕೂ ಮಿಗಿಲಾಗಿ ತಿರುಪತಿಯ ಬ್ರಹ್ಮೋತ್ಸವದಲ್ಲಿ ನೀವು ನೀಡಿದ ವೀಕ್ಷಕ ವಿವರಣೆ ಚೇತೋಹಾರಿ ಎನ್ನಬಹುದು. 50 ಬಾರಿ ಭಾಗವತ ಸಪ್ತಾಹ ನಡೆಸಿದ್ದೀರಿ ಹಾಗೂ ವಿಶ್ವಮಾಧ್ವ ಪರಿಷತ್ತಿನ ಕೊಯಮತ್ತೂರು ವಿಭಾಗದ ಸಂಚಾಲಕರಾಗಿ ಧಾರಾಪುರಿಯಲ್ಲಿ ತತ್ವಪ್ರಸಾರದ ನೇತೃತ್ವ ವಹಿಸುತ್ತೀರಿ. ಇದರೊಂದಿಗೆ ಸುಧಾ ಮಾಸಪತ್ರಿಕೆಯಲ್ಲಿ 300ಕ್ಕೂ ಮಿಗಿಲಾಗಿ ಮಹಾಭಾರತ ಬಗ್ಗೆ ಲೇಖನಗಳನ್ನು ಬರೆದಿರುವುದು ನಿಮ್ಮ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ. ಮಾಧ್ವರಾಧ್ಯಾಂತ ಸಮರ್ಥಕ ಸಭೆಯ 73ನೇ ವರ್ಷದ ಸುಸಂದರ್ಭದಲ್ಲಿ ಸಾಧಕರಾದ ನಿಮಗೆ ನಮ್ಮ ಮಠದ ಪರಂಪರೆಯಲ್ಲಿ ಮಹಾನ್ ತಪಸ್ವಿಗಳಾದ ಶ್ರೀ ರಾಜವಂದ್ಯ ತೀರ್ಥ ಶ್ರೀಪಾದರು ಮತ್ತು ನಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಇವರ ಅನುಗ್ರಹವನ್ನು ಪ್ರಾರ್ಥಿಸಿ ಶ್ರೀ ರಾಜವಿದ್ಯಾಮಾನ್ಯ ಎಂಬ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಈ ಸುಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನದೊಂದಿಗೆ ನಿಮಗೆ ಶ್ರೀ ಮಧ್ವಾಂತರ್ಗತ ವೇದವ್ಯಾಸಾಭಿನ್ನ ಶ್ರೀ ಕೋದಂಡರಾಮಚಂದ್ರ ದೇವರು ಭವಿಷ್ಯತ್ತಿನಲ್ಲೂ ನಿಮ್ಮಿಂದ ದ್ವಿಗುಣಿತವಾಗಿ ವ್ಯಾಸವಾಧ್ವ ವಾಂಗ್ಮಯ ಸೇವೆಯನ್ನು ಸ್ವೀಕರಿಸಿ ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ. ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು, ಅಧ್ಯಕ್ಷರು, ಮಾಧ್ವರಾಧ್ಯಾಂತಿಕ ಸಮರ್ಥಕ ಸಭಾ, ಪೀಠಾಧಿಪತಿಗಳು, ಭಂಡಾರಿ ಕಿರಿಮಠ. ಗೋಟೆ ನರಸಿಂಹಾಚಾರ್ಯರು ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕೊಯಮತ್ತೂರು ಪ್ರಾಂತದಲ್ಲಿ ಪಾಠ ಪ್ರವಚನವನ್ನು ಮಾಡಿಕೊಂಡಿರ್ತಕ್ಕಂತಹ ಒಳ್ಳೆಯ ವಿದ್ವಾಂಸರು ಪರಮಪೂಜ್ಯ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ನಮ್ಮ ನಾಡಿನ ಅನೇಕ ಕೇಂದ್ರಗಳಲ್ಲಿ ಉಪನ್ಯಾಸ ನಿರಂತರವಾಗಿ ನಡೀಬೇಕು. ಅಲ್ಲಿರ್ತಕ್ಕಂಥ ಒಬ್ಬ ವಿದ್ವಾಂಸರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟು ಪ್ರತಿ ವರ್ಷವೂ ಕೂಡ ಭಾಗವತ, ಅನೇಕ ಪುರಾಣಗಳು, ಅದರ ಪ್ರವಚನ ನಡೀಬೇಕು. ಅದರ ಸಂಭಾವನೆ, ಅದರ ಜವಾಬ್ದಾರಿ ಎಲ್ಲವನ್ನೂ ಕೂಡ ಶ್ರೀಪಾದಂಗಳವರು ವಹಿಸಿಕೊಳ್ತಾರೆ. ಈ ರೀತಿ ನಾಡಿನ ಅನೇಕ ಕೇಂದ್ರಗಳಲ್ಲಿ ಶ್ರೀಪಾದಂಗಳವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗೋಟೆ ನರಸಿಂಹಾಚಾರ್ಯರು ಕೊಯಮತ್ತೂರು ಕ್ಷೇತ್ರದಲ್ಲಿ ಅವರು ಗ್ರಾಮಗಳಿಗೆ ಹೋಗಿ ಒಳ್ಳೆಯ ಧರ್ಮ ಜಾಗೃತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥವರು. ಜೊತೆಗೆ ಪಾಠ ಪ್ರವಚನ, ಪೂಜ್ಯ ಶ್ರೀಪಾದಂಗಳವರು ಹಿಂದೆ ಭಾಗವತದ ಇಲ್ಲಿ ಪ್ರವಚನ ನಡೀಬೇಕು ಎಂಬುದಾಗಿ ಹೇಳಿದಾಗ ಅನೇಕ ವರ್ಷಗಳ ಕಾಲ ಪುರಂದರಾಚಾರ್ಯ ಹೈಗ್ರೀವಾಚಾರ್ಯ ಪುರಂದರಾಚಾರ್ಯ ಅವರು ಅಲ್ಲಿ ಭಾಗವತದ ಪುರಾಣವನ್ನು ನಡೆಸಿದ್ರು. ಅಲ್ಲಿ ಯುಕ್ತಿ ಮಲ್ಲಿಕ ಇವಾಗ ನಡೀತಾ ಇರತಕ್ಕಂಥ ಉಪನ್ಯಾಸ ಹಾಗೂ ಪಾಠ, ಅದನ್ನು ಗೋಟೆ ನರಸಿಂಹಾಚಾರ್ಯರು ಶ್ರೀಪಾದಂಗಳವರ ಆದೇಶದಂತೆ ಆ ಯುಕ್ತಿ ಮಲ್ಲಿಕಾದ ಪಾಠ ಪ್ರವಚನವನ್ನು ಅವರು ನಡೆಸ್ತಾ ಇದ್ದಾರೆ. ಮುಂದಿನ ಸನ್ಮಾನ ರಘುಪ್ರೇಮಾಚಾರ್ಯರು, ಗುರುಪ್ರಸಾದಾಚಾರ್ಯರು ಬಂದು ಸನ್ಮಾನ ಪತ್ರವನ್ನು ಓದಬೇಕು ಅಂತ ಕೇಳ್ಕೊಳ್ತಿದ್ದೆ. ಶ್ರೀ ರಾಮಕೃಷ್ಣೌ ವಿಜಯೇತೆ. ಶ್ರೀ ಅಚ್ಯುತ ಪ್ರಜ್ಞ ಜಗದ್ಗುರು ಶ್ರೀ ಪೂರ್ಣಪ್ರಜ್ಞ ಶ್ರೀ ಸತ್ಯತೀರ್ಥ ಮಹಾಸಂಸ್ಥಾನ ಮಾಧ್ವರಾಧ್ಯಾಂತಿಕ ಸಮರ್ಥಿಕ ಸಭಾ ಶ್ರೀ ಭಂಡಾರಿ ಕಿರಿಮಠ ಉಡುಪಿ, ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರಿಂದ ಸ್ಥಾಪಿತ ಶ್ರೀ ಮಾಧ್ವರಾಧ್ಯಾಂತ ಸಮರ್ಥಿಕ ಸಭೆಯ
73ನೇ ವರ್ಷದ ಸುಸಂದರ್ಭದಲ್ಲಿ ಅವರ ಕರಕಮಲ ಸಂಜಾತರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ಹರಿಗುರು ಪ್ರಾರ್ಥನಾಪೂರ್ವಕ ವಿದ್ವಾನ್ ಶ್ರೀ ರಘುಪ್ರೇಮಾಚಾರ್ಯ ಇವರಿಗೆ ನೀಡಿದ ಪ್ರಶಸ್ತಿ ಪತ್ರ. ಅಧ್ಯಯನ ಚತುರರೇ ಶ್ರೀ ಸಮೀರಣಾಚಾರ್ಯ ಮತ್ತು ಶ್ರೀಮತಿ ಶಾಂತಾಬಾಯಿ ಇವರ ಪುತ್ರರಾಗಿ ಹಯಗ್ರೀವ ಜಯಂತಿಯ ಶುಭ ದಿನದಂದು ನೀವು ಜನಿಸಿದಿರಿ. ಮುಂದೆ ಸಕಾಲದಲ್ಲಿ ಉಪನೀತರಾಗಿ ಬ್ರಾಹ್ಮಣ್ಯಕ್ಕೆ ಶೋಭಾದಾಯಕವಾದ ಹಾಗೂ ಅಗತ್ಯವಾದ ಸಂಸ್ಕೃತ ಸಾಹಿತ್ಯಾದಿ ಪ್ರೌಢಮೆಯನ್ನು ಮಧ್ವಸಿದ್ಧಾಂತ ಪ್ರಬೋಧಿನಿ ಪಾಠಶಾಲೆಯಲ್ಲಿ ಪಡೆದಿರಿ. ಮುಂದೆ ಶ್ರೀ ವೆಂಕಟರಮಣಾಚಾರ್ಯ ಐತಾಳರಲ್ಲಿ ವೇದಾಂತವನ್ನು ಅಧ್ಯಯನ ಮಾಡಿದಿರಿ. ಕಡೆಗೆ ಇವೆಲ್ಲಕ್ಕೂ ಕಿರೀಟವಿಟ್ಟಂತೆ ನಮ್ಮ ಗುರುಗಳಾದ ಶ್ರೀ ವಿದ್ಯಾಮಾನತೀರ್ಥ ಶ್ರೀಪಾದರಲ್ಲಿ ಅಧ್ಯಯನ ಮಾಡಿದಿರಿ. ಅವುಗಳ ಪಾಠಪ್ರವಚನಗಳು ನಿಮ್ಮಿಂದ ಮುಂದೆ ಸಾಗಿದವು. ಶ್ರೀ ಅನಂತಾಚಾರ್ಯ ಇಟಗಿ ಇವರಿಂದಲೂ ಸ್ಫೂರ್ತಿ ಪಡೆದು ನೇತಾರರಾದಿರಿ. ಸಮಾಜ ಸಂಘಟಕರೇ, ನೀವು ಪೂರ್ಣಪ್ರಜ್ಞ ಪಾಠಶಾಲೆಯ ಸಂಸ್ಥಾಪಕರಾಗಿ ಸಂಸ್ಕೃತಿ ಪ್ರಸಾರಕರಾಗಿ ನೇತಾರರಾಗಿದ್ದೀರಿ. ಕೊಪ್ಪಳದಲ್ಲಿ ನಿಮ್ಮ ಸಂಘಟನಾ ಶಕ್ತಿ ಅಪಾರವಾಗಿದೆ. ಬೆಳಗ್ಗೆ 5ರಿಂದ ರಾತ್ರಿ 11ರವರೆಗೂ ಪಾಠ ಪ್ರವಚನ, ಸಂಸ್ಕೃತಿ ಪ್ರಸಾರ, ಧರ್ಮ ಕಾರ್ಯ ಇವುಗಳು ಆಶ್ಚರ್ಯದಾಯಕವಾಗಿವೆ. ಧಾರ್ಮಿಕ ಕಾರ್ಯಕ್ರಮಗಳು ಕೊಪ್ಪಳದಲ್ಲಿ 25 ಲಕ್ಷ ತುಳಸಿ ಅರ್ಚನೆ, ವೆಂಕಟೇಶ ಕಲ್ಯಾಣೋತ್ಸವ, ಮೂರ್ತಿ ಪ್ರತಿಷ್ಠಾಪನಾ, ಗೋಪುರ ನಿರ್ಮಾಣ, ಕಲಶ ಸ್ಥಾಪನಾ, ರಥ ಸಮರ್ಪಣ ಪ್ರತಿಯೊಂದರಲ್ಲೂ ನಿಮ್ಮ ಕೈಂಕರ್ಯ ಸುಸ್ಪಷ್ಟವಾಗಿದೆ. ಧರ್ಮ ಧುರಂಧರರೇ, ಮಧ್ವವನ ಬೃಹತ್ ಪ್ರಮಾಣದ ಬೃಹತಿ ಸಹಸ್ರಯಾಗ, ತದಂಗವಾಗಿ ಮಾದನೂರಿನಲ್ಲಿ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಅನ್ನದಾನ ಇವನ್ನು ನಡೆಸಿ ಹಾಗೆಯೇ ಉಳಿದವರಿಗೂ ಪ್ರೇರಕ ಶಕ್ತಿಯಾದ ನಿಮ್ಮನ್ನು ಆದರ್ಶ ಅರ್ಚಕರು ಎಂದು ಸಮಾಜ ಗುರುತಿಸುತ್ತಿದೆ. ಇದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನಿಮ್ಮ ಸೇವೆಗಳನ್ನು ಮೆಚ್ಚಿ ವಿದ್ಯಾಮಾನ್ಯ ಪ್ರಶಸ್ತಿ, ಅಂತೆಯೇ ರಾಜರಾಜೇಶ್ವರ ಪ್ರಶಸ್ತಿಯೂ ತಮಗೆ ಲಭಿಸಿದೆ. ನೀವು ಹರಿಗುರುಗಳಲ್ಲಿ ರೂಢಿಸಿಕೊಂಡಿರುವ ವಿದ್ಯಾ, ವಿನಯ ಹಾಗೂ ಸೌಜನ್ಯಗಳು, ಭಕ್ತಿ ಶ್ರದ್ಧೆಗಳು ಸಮಾಜಕ್ಕೆ ಆದರ್ಶಪ್ರಾಯವಾಗಿವೆ. ಮಾಧ್ವರಾಧ್ಯಾಂತಿಕ ಸಮರ್ಥಿಕ ಸಭೆಯ 73ನೇ ವರ್ಷದ ಸುಸಂದರ್ಭದಲ್ಲಿ ಸಾಧಕರಾದ ತಮಗೆ ಶ್ರೀ ಭಂಡಾರಿಕೇರಿ ರಾಜಹಂಸ ಎಂಬ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ಇದರೊಂದಿಗೆ ಮಧ್ವಾಂತರ್ಗತ ವೇದವ್ಯಾಸಾಭಿನ್ನ ಶ್ರೀ ಕೋದಂಡ ರಾಮಚಂದ್ರ ದೇವರು ಭವಿಷ್ಯತ್ತಿನಲ್ಲೂ ನಿಮ್ಮಿಂದ ದ್ವಿಗುಣಿತವಾಗಿ ವ್ಯಾಸಮಧ್ವ ವಾಂಗ್ಮಯ ಸೇವೆಯನ್ನು ಸ್ವೀಕರಿಸಿ ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ. ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು, ಅಧ್ಯಕ್ಷರು, ಮಾಧ್ವರಾಧ್ಯಾಂತಿಕ ಸಮರ್ಥಿಕ ಸಭಾ ಪೀಠಾಧಿಪತಿಗಳು, ಭಂಡಾರಿಕೇರಿ ಮಠ, ಉಡುಪಿ. ಪೂಜ್ಯ ಶ್ರೀಪಾದಂಗಳವರು ಪ್ರತಿಯೊಬ್ಬ ಸನ್ಮಾನವನ್ನು ಪಡೀತಕ್ಕಂತಹ ಪಂಡಿತರಿಗೂ ಕೂಡ 25 ಸಹಸ್ರ ರೂಗಳ ಮೊತ್ತವನ್ನು, ಜೊತೆಗೆ ರಜತ ಕಲಶಪಾತ್ರೆಯನ್ನು, ಸುವರ್ಣ ಅಂಗುಲೀಯಕವನ್ನು, ಜೊತೆಗೆ ಪ್ರಶಸ್ತಿ ಪತ್ರವನ್ನು ಕೂಡ ನೀಡಿ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕಾರ ಮಾಡಿದ ಎಲ್ಲ ವಿದ್ವಾಂಸರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಪಾದಂಗಳವರು ಪ್ರತಿ ವರ್ಷ ವೇದವ್ಯಾಸ ಜಯಂತಿ ಹಾಗೂ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳು, ವಿದ್ವಾಂಸರು, ಸಾಮಾಜಿಕ ಗಣ್ಯ ವ್ಯಕ್ತಿಗಳು ಅವರನ್ನೆಲ್ಲ ಸತ್ಕರಿಸ್ತಕ್ಕಂತಹದ್ದು ಪ್ರತಿ ವರ್ಷ ನಡೆದುಕೊಂಡು ಬಂದಿರತಕ್ಕಂಥದ್ದಿದು. ಈ ವರ್ಷ ಒಂದು ವೇದಪೀಠ ಪ್ರಶಸ್ತಿಯನ್ನು ಸಂಸ್ಕೃತ ಮಹಾಪಾಠಶಾಲೆ ಉಡುಪಿ ಅಲ್ಲಿಗೆ ನೀಡಿದರು. ಇವಾಗ ಇನ್ನೊಂದು ಅನುದಾನವನ್ನು ಶ್ರೀಪಾದಂಗಳವರು ನೀಡ್ತಾ ಇದ್ದಾರೆ. ಮಟ್ಪಾಡಿ ಗ್ರಾಮದಲ್ಲಿ ವಿಜಯ ಸೇವಾ ಪ್ರತಿಷ್ಠಾನ ಈ ಸಂಸ್ಥೆ ಒಂದು ವಿಜಯ ಬಾಲನಿಕೇತನ ಎಂಬುದಾಗಿ ನಡೆಸ್ತಾ ಇದೆ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ವರ್ಗದ ವಿದ್ಯಾರ್ಥಿಗಳು ಇವರಿಗೋಸ್ಕರವಾಗಿ ಅವರಿಗೆ ಶಿಕ್ಷಣಕ್ಕೆ ಯಾವುದೇ ವಿಧವಾದ ತೊಂದರೆ ಬರಬಾರದು ಎಂಬುದಾಗಿ ಒಂದು ವಿದ್ಯಾರ್ಥಿ ನಿಲಯವನ್ನು ವಿಜಯ ಸೇವಾ ಪ್ರತಿಷ್ಠಾನ ತುಂಬ ಚೆನ್ನಾಗಿ ನಡೆಸ್ತಾ ಇದೆ. ಅದರ ಸಾಧನೆಯನ್ನು ಮೆಚ್ಚಿ ಶ್ರೀಪಾದಂಗಳವರು 1 ಲಕ್ಷ ರೂಗಳ ಅನುದಾನವನ್ನು ಆ ವಿಜಯ ಸೇವಾ ಪ್ರತಿಷ್ಠಾನ ಸಂಸ್ಥೆಗೆ ನೀಡ್ತಾ ಇದ್ದಾರೆ. ಆ ಸಂಸ್ಥೆಯ ಟ್ರಸ್ಟಿಗಳಾಗಿರ್ತಕ್ಕಂತಹ ಶ್ರೀ ಸೂರ್ಯನಾರಾಯಣ ಗಾಣಿಗ ಅವರು ಬಂದು ಅದನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.
ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂತಹ ಸಮಾಜದ ಗಣ್ಯ ವ್ಯಕ್ತಿಗಳು ಶಾಂತಾರಾಮ್ ಶೆಟ್ಟರು. ನಾನು ಪ್ರಪ್ರಥಮವಾಗಿ ಅವರ ಬಗ್ಗೆ ಹೇಳಬೇಕಾಗಿರ್ತಕ್ಕಂಥ ಒಂದು ಮಾತು, ಅವರು ಬಂದು ಸಭೆಯಲ್ಲಿ ಮುಂದುಗಡೆಗೆ ಇರ್ತಕ್ಕಂತಹ ಆಸನವನ್ನು ಹಿಂದ್ಗಡೆಗೆ ಹೋಗಿ ಹಾಕ್ಕೊಂಡು ಕುಳಿತುಕೊಂಡ್ರು. ಶ್ರೀಪಾದಂಗಳವರು ಹೇಳಿದರು ಅವ್ರನ್ನ ಮುಂದ್ಗಡೆ ಕೂಡಿಸ್ಬೇಕು ಎಂಬುದಾಗಿ ಹೇಳಿದರು. ನಾನು ಶಾಂತಾರಾಮ್ ಶೆಟ್ಟರ್ ಹತ್ರ ಹೋಗಿ ಹೇಳಿದೆ, ನೀವು ಮುಂದ್ಗಡೆ ಬಂದು ಕುಳಿತುಕೊಳ್ಬೇಕು, ಸಮಾಜದ ಗಣ್ಯ ವ್ಯಕ್ತಿಗಳು ನೀವು ಎಂಬುದಾಗಿ. ಅವರು ತುಂಬ ಚೆನ್ನಾಗಿ ನನ್ನ ಹತ್ರ ಒಂದು ಮಾತನ್ನು ಹೇಳಿದರು. ಇಷ್ಟು ಜನ ತತ್ವ ಜಿಜ್ಞಾಸುಗಳಾಗಿ ಬ್ರಾಹ್ಮಣರುಗಳು ಬಂದು ಕುಳಿತುಕೊಂಡಿದ್ದಾರೆ, ಅವರಿಗೆ ನಾನು ಬೆನ್ನು ಹಾಕಿ ನಾನು ಮುಂದ್ಗಡೆ ಕುಳಿತುಕೊಳ್ಳೋದಿಲ್ಲ, ನಾನು ಯಾವತ್ತೂ ಬ್ರಾಹ್ಮಣರ ಹಿಂದೆ ಇದ್ದು ನಾನು ಸೇವೆಯನ್ನು ಸಲ್ಲಿಸೋನು ಎಂಬುದಾಗಿ. ಬ್ರಾಹ್ಮಣರ ಬಗ್ಗೆ ಹೀಗೆ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥವರು ಶಾಂತಾರಾಮ್ ಶೆಟ್ಟರು. ಬಾರ್ಕೋರಿನ ವಿದ್ಯಾವರ್ಧಕ ಸಂಘ ಅದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಾಂತಾರಾಮ್ ಶೆಟ್ಟರು ನಾನಿವತ್ತು ಹೇಳ್ತಾ ಕೂತ್ಕೊಂಡ್ರೆ ರಾತ್ರಿ 10 ಗಂಟೆವರೆಗೂ ಆಗತ್ತೆ. ಅಷ್ಟು ಸಂಸ್ಥೆಗಳಲ್ಲಿ ಅವರು ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ, ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಾರ್ಕೋರಿನ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅದರ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸೋದು ಮಾತ್ರ ಅಲ್ಲ, ಅವರಿಗೆ ಜಾನಪದ ಕ್ರೀಡೆಯಲ್ಲಿ ತುಂಬ ಉತ್ಸಾಹ, ಆಸಕ್ತಿ. ಆ ಜಾನಪದ ಕ್ರೀಡೆಗಳು ಅನೇಕ, ಅದರಲ್ಲಿ ವೈವಿಧ್ಯಗಳು ಅನೇಕ ಇದೆ. ಆ ಎಲ್ಲ ವೈವಿಧ್ಯಗಳನ್ನು ಕೂಡ ಅಧ್ಯಯನ ಮಾಡಿ ಅದರ ಬಗ್ಗೆ ಒಳ್ಳೆಯ ಉತ್ಸಾಹದಿಂದ ಭಾಗವಹಿಸ್ತಕ್ಕಂತಹ ಒಂದು ಕಲಾದೃಷ್ಟಿ, ಒಂದು ಕಲಾತ್ಮಕವಾದ ಮನೋಭಾವ ಆ ಶಾಂತಾರಾಮ್ ಶೆಟ್ಟರಿಗೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕೋಸ್ಕರವಾಗಿಯೇ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡಿದೆ. ಶಾಂತಾರಾಮ್ ಶೆಟ್ಟರು ಬಂದು ಶ್ರೀಪಾದಂಗಳವರಿಂದ ಸತ್ಕಾರವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಬ್ಬ ಸಮಾಜದ ಗಣ್ಯ ವ್ಯಕ್ತಿಗಳು ಸೀತಾರಾಮ್ ಶೆಟ್ಟರು. ಇವರು ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಆ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿರ್ತಕ್ಕಂಥವರು. ವಿದ್ಯಾಭಿವರ್ಧಿನಿ ಸಂಘ ಇದರ ಕಾರ್ಯದರ್ಶಿಗಳಾಗಿ ಇವತ್ತಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಸಾಧನೆಯನ್ನು ಮಾಡಿರ್ತಕ್ಕಂಥವರು ಸೀತಾರಾಮ್ ಶೆಟ್ಟರು. ವಿದ್ಯಾರ್ಥಿಗಳ ಮನಸ್ಸನ್ನು ಯಾವ ರೀತಿ ಒಲಿಸಬೇಕು, ಅವ್ರನ್ನ ಯಾವ ರೀತಿ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು, ಅವರಿಗೆ ಯಾವ ರೀತಿಯಾಗಿ ಜ್ಞಾನ ಪಿಪಾಸ, ಅದು ಅವರಿಗೆ ಯಾವ ರೀತಿಯಾಗಿ ಪಾಠ ಮಾಡಿದರೆ ಆ ಪಿಪಾಸ ಇನ್ನೂ ಹೆಚ್ಚು ಬೆಳೆಯುತ್ತೆ, ಅದರ ಬಗ್ಗೆನೇ ಅಧ್ಯಯನವನ್ನು ಮಾಡಿ ಅನೇಕ ವಿದ್ಯಾರ್ಥಿಗಳನ್ನು ಆ ಜ್ಞಾನ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥವು ಸೀತಾರಾಮ್ ಶೆಟ್ಟರು. ಅವರು ಇವತ್ತಿಗೂ ಕೂಡ ಅನೇಕ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಅಚ್ಚುಮೆಚ್ಚಿನ ಗುರುಗಳಾಗಿ ಪಾಠವನ್ನು ಇವತ್ತಿಗೂ ಕೂಡ ಮಾಡ್ತಾ ಇರತಕ್ಕಂತಹದ್ದು ತುಂಬ ಸಂತೋಷದ ಸಂಗತಿಯಾಗಿದೆ. ಶ್ರೀಪಾದಂಗಳವರ ಸಾಧನೆಯನ್ನು ಗಮನಿಸಿ ಅವರಿಗೆ ಇವತ್ತು ಈ ಆದರ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಸೀತಾರಾಮ್ ಶೆಟ್ಟರು ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸದಾಶಿವ ಪೂಜಾರಿ ಒಳ್ಳೆಯ ಉದ್ಯಮಿಗಳು ಈ ಪ್ರಾಂತದಲ್ಲಿ, ಅವರು ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು.
ವೇದಪೀಠ ಪ್ರಶಸ್ತಿ ಸಂಸ್ಕೃತ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಡುಪಿ ಆ ಸಂಸ್ಥೆಗೆ ಶ್ರೀಪಾದಂಗಳವರು ನೀಡಿದ್ದಾರೆ. ಅದರ ಪ್ರತಿನಿಧಿಯಾಗಿ ಬಂದಿರತಕ್ಕಂಥವರು ಡಾಕ್ಟರ್ ಸುರೇಶಾಚಾರ್ಯ ಅವರು ಬಂದು ಒಂದೆರಡು ಮಾತುಗಳನ್ನು ಆಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಯೇ ನಮಃ. ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ವೇದವ್ಯಾಸ ಜಯಂತಿ ಮತ್ತು ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಸಂದರ್ಭ, ಶ್ರೀ ಮಾಧ್ವರಾಧಾಂತಕ ಸಂವರ್ಧಕ ಸಭೆಯ ಅಧಿವೇಶನ. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದಂಗಳವರು ನಮ್ಮ ಸಂಸ್ಕೃತ ಮಹಾವಿದ್ಯಾಲಯಕ್ಕೆ 1,00,000 ರೂಪಾಯಿಗಳನ್ನು ನೀಡಿ, ಜೊತೆಗೆ ವಿಶೇಷವಾಗಿ ವೇದಪೀಠ ಎಂಬ ಪ್ರಶಸ್ತಿಯನ್ನು ನೀಡಿ ನಮ್ಮ ಸಂಸ್ಕೃತ ಮಹಾವಿದ್ಯಾಲಯವನ್ನು ಗೌರವಿಸಿದ್ದಾರೆ. ಆದ್ದರಿಂದ ಆ ಸಂಸ್ಥೆಯ ಪರವಾಗಿ ಅನಂತ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿರತಕ್ಕಂಥ ಕೃತಜ್ಞತೆಗಳನ್ನು ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಆರಂಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಪ್ರಶಸ್ತಿ ಪತ್ರದಲ್ಲಿ ಶ್ರೀಪಾದಂಗಳವರು ಒಂದು ಮಾತು ಅದನ್ನು ಬಿಟ್ಟಿದ್ದರು. ಪರಮಪೂಜ್ಯ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಕೂಡ ನಮ್ಮ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಕೆಲವು ಕಾಲ ಅವರು ಅಧ್ಯಯನವನ್ನು ನಡೆಸಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಉಡುಪಿಯ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಅಧ್ಯಯನವನ್ನು ನಡೆಸಿದಂಥವರು ವಿದ್ಯಾಮಾನ್ಯ ತೀರ್ಥರು. ಉತ್ತರಾದಿ ಮಠದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅಲ್ಲಿಯೇ ಅಧ್ಯಯನವನ್ನು ನಡೆಸಿದಂಥವರು. ಕೃಷ್ಣಾಪುರ ಮಠಾಧೀಶರು ಇದ್ದಾರೆ, ಶಿರೂರು ಮಠಾಧೀಶರು, ಅನೇಕ ಮಠಾಧೀಶರು ಅಲ್ಲಿ ಅಧ್ಯಯನವನ್ನು ನಡೆಸಿದಂಥವರು. ಪ್ರಸ್ತುತ ಇರುವಂಥ ಪಲಿಮಾರವ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಪೂರ್ಣ ಅಧ್ಯಯನವನ್ನು ನಡೆಸಿದವರು. ಪೇಜಾವರ ಮಠದ ಕಿರಿಯ ಶ್ರೀಪಾದಂಗಳವರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅಲ್ಲಿಯೇ ಅಧ್ಯಯನವನ್ನು ನಡೆಸಿದಂಥವರು. ಹೀಗೆ ಅನೇಕ ಅದ್ವೈತ ಪೀಠದ ಅಧಿಪತಿಗಳು ಕೂಡ ಈ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಅಧ್ಯಯನವನ್ನು ನಡೆಸಿದಂಥವರು ಇದ್ದಾರೆ. ಹೀಗಾಗಿ ಯಾವುದಾದರೂ ಒಂದು ಕಾಲೇಜು ಪೀಠಾಧಿಪತಿಗಳನ್ನು ಸಮಾಜಕ್ಕೆ ನೀಡಿರೋದಾದರೆ ಅದು ಉಡುಪಿಯ ಸಂಸ್ಕೃತ ಮಹಾವಿದ್ಯಾಲಯ ಅಂತ ನಾವು ಹೆಮ್ಮೆಯಿಂದ ನಾವು ಹೇಳಿಕೊಳ್ತೇವೆ. ಪ್ರಸ್ತುತ ನಮ್ಮ ಸಂಸ್ಕೃತ ಮಹಾವಿದ್ಯಾಲಯ ಅದು ಇನ್ನೂ ಹೆಚ್ಚು ಉತ್ಕರ್ಷ ಆಗಬೇಕು ಅಂತ ರಾಮದೇವರಲ್ಲಿ ಪ್ರಾರ್ಥನೆಯನ್ನು, ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಅವರು ಸಲ್ಲಿಸಿದ್ದಾರೆ. ಖಂಡಿತವಾಗಲೂ ಅವರ ಅನುಗ್ರಹದಿಂದ, ಆಶೀರ್ವಾದದಿಂದ ನಮ್ಮ ಸಂಸ್ಥೆ ಉತ್ತರೋತ್ತರ ಬೆಳೆಯುತ್ತೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಪ್ರಸ್ತುತ ನಮ್ಮ ಸಂಸ್ಕೃತ ಮಹಾವಿದ್ಯಾಲಯದ ಅಂಗವಾಗಿ ನಾವು ಸಂಸ್ಕೃತ ಸಂಶೋಧನಾ ಕೇಂದ್ರವನ್ನು ಈಗ ತೆರೆದಿದ್ದೇವೆ. ಅಲ್ಲಿ ವೇದಾಂತ ವಿಭಾಗ, ಜ್ಯೋತಿಷ ವಿಭಾಗ ಮತ್ತು ಯೋಗ ವಿಭಾಗಗಳನ್ನು ಪ್ರಾರಂಭ ಮಾಡಿದ್ದು, ವಿಶೇಷವಾಗಿ ವೇದಾಂತ ವಿಭಾಗದಲ್ಲಿ ಅನೇಕ ಗ್ರಂಥಗಳ ರಚನಾ ಕಾರ್ಯ ಅದು ನಡೆದಿದೆ. ಜೊತೆಗೆ ಜ್ಯೋತಿಷ ವಿಭಾಗದಲ್ಲಿ ಜ್ಯೋತಿಷ ಎನ್ಸೈಕ್ಲೋಪೀಡಿಯಾ ಅಂತ ಜ್ಯೋತಿಷ ವಿಶ್ವಕೋಶವನ್ನು ಈಗ ತಯಾರು ಮಾಡ್ತಾ ಇದ್ದೇವೆ. ಅದರ ಪ್ರಾಯೋಗಿಕ ಸಂಚಿಕೆ ಈಗಾಗಲೇ ಹೊರಗಡೆ ಬಂದಿದೆ. ಅದಕ್ಕೆ ವಿಶೇಷವಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು 1 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಕೂಡ ನಮಗೆ ಅವರು ನೀಡಿದ್ದಾರೆ. ಹೀಗೆ ನಮ್ಮ ಸಂಸ್ಕೃತ ಮಹಾವಿದ್ಯಾಲಯ ವಿಶೇಷ ಅಭಿವೃದ್ಧಿಯ ಪಥದತ್ತ ಈಗಾಗಲೇ ದಾಪುಗಾಲ ಹಾಕ್ತಾ ಇದೆ. ಪರಮಪೂಜ್ಯ ಶ್ರೀಪಾದಂಗಳವರು ಇನ್ನೂ ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ತುಂಬ ಎತ್ತರಕ್ಕೆ ಬೆಳೆಯುವಂಥ ಅವಕಾಶವನ್ನು ಅವರು ಕಲ್ಪನೆ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ವಿದ್ಯಾಮಾನ್ಯ ತೀರ್ಥರು ಅಲ್ಲಿಯೇ ಅಧ್ಯಯನವನ್ನು ನಡೆಸಿದಂಥವರು. ಅವರ ಆರಾಧನೆಯ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ನಮಗೆ ಅನುಗ್ರಹವನ್ನು ಅವರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಈಗಾಗಲೇ 8 ಗಂಟೆ ಆಗಿದೆ. ಇನ್ನು ತುಲಾಭಾರ ಕಾರ್ಯಕ್ರಮ, ವಿದ್ವಾಂಸರ ಉಪನ್ಯಾಸ ಇದೆಲ್ಲ ಜರುಗಬೇಕಾಗಿದೆ. ಹೆಚ್ಚಿನ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋದಿಲ್ಲ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ನಮ್ಮ ಸಂಸ್ಕೃತ ಮಹಾವಿದ್ಯಾಲಯಕ್ಕೆ ನನಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂಥವರು. ಆ ಕುರಿತಾಗಿ 1-2 ಶ್ಲೋಕಗಳನ್ನು ರಚನೆ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಅದನ್ನು ಓದಿ ಗುರುಗಳಿಗೆ ಅದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ವಿಶ್ವೇಶತೀರ್ಥರನ್ನು ನೀಡಿದಂಥವರು ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಆ ವಿದ್ಯಾಮಾನ್ಯರ ಸ್ತೋತ್ರವೂ ಆಗಬೇಕು, ವಿಶ್ವೇಶತೀರ್ಥರ ಸ್ತೋತ್ರವೂ ಆಗಬೇಕು ಅಂತ ಒಂದು ಶ್ಲೋಕವನ್ನು ರಚನೆ ಮಾಡಿದ್ದೇನೆ.
ವಿಶ್ವೇಶಾಖ್ಯೋ ಯತಿಕುಲವನೇ ಮಸ್ಕರೀಂದ್ರೋ ಮೃಗೇಂದ್ರ ಶಾಸ್ತ್ರಾರಣ್ಯೇ ವಿಚರತಿ ಸದಾ ತರ್ಕ ಜಂಬೂಕಮಶ್ನನ್ ವಾದೇ ಜಾತೆ ತಪತಿ ಪರವಾದೀಭವೃಂದಂ ಸುಯುಕ್ತ್ಯ ವಿದ್ಯಾಮಾನ್ಯ ಖಲು ವಿಜಯತೆ ವಿಶ್ವಕೀರ್ತ್ಯಾದಿ ಶುದ್ಧ್ಯ. ವಿಶ್ವೇಶತೀರ್ಥರ ಕೀರ್ತಿಯಿಂದ ಶ್ರೀ ವಿದ್ಯಾಮಾನ್ಯರು ಜಯಿಸ್ತಾರೆ ಅಂತ ಒಂದು ಅರ್ಥ. ಇನ್ನು ಯಾರು ವಿದ್ಯೆಯಿಂದ ಮಾನಿತರಾಗಿದ್ದಾರೆ ಅವರು ಕೂಡ ಜಯಿಸ್ತಾರೆ ಅಂತ ಇದು ಅರ್ಥಾಂತರ ನ್ಯಾಸ ಅಲಂಕಾರದ ಒಂದು ಶ್ಲೋಕ. ಜೊತೆಗೆ ವಿದ್ಯಾಮಾನ್ಯ ತೀರ್ಥರನ್ನು ಕುರಿತಂತೆ ಈ ಸಂದರ್ಭದಲ್ಲಿ ಅವರು ರಾಜಹಂಸರು, ಆ ಪ್ರಶಸ್ತಿಯನ್ನು ಇಲ್ಲಿ ವಿದೇಶ ತೀರ್ಥರು ಯಾವಾಗಲೂ ನೀಡ್ತಾ ಇರ್ತಾರೆ. ಆದ್ದರಿಂದ ವಿದ್ಯಾಮಾನ್ಯೋ ಯತಿತತಿಚಣೋ ಮಾನಸೇ ರಾಜಹಂಸ, ವಿದ್ಯಾಮಾನ್ಯರು ಮಾನಸ ಸರೋವರದಲ್ಲಿರತಕ್ಕಂಥ ರಾಜಹಂಸದಂತೆ ಇದ್ದಾರೆ ಅಂತ ಒಂದರ್ಥ. ಇನ್ನೊಂದು ಮಾನಸೇ ರಾಜಹಂಸ, ಮನಸ್ಸು ಅವರದು ತುಂಬ ಪರಿಶುದ್ಧವಾಗಿದೆ ಅಂತ ಇನ್ನೊಂದರ್ಥ. ಬ್ರಹ್ಮಾದ್ವೈತಂ ಭಷತಿ ಯದಿ ಮತ್ತೇವ ಕಂಠೀರವೋಗ್ರಹ, ಒಂದೊಮ್ಮೆ ಬ್ರಹ್ಮಾದ್ವೈತವನ್ನೇನಾದರೂ ಅವರ ಎದುರಿಗೆ ಯಾರಾದರೂ ಬಂದು ಹೇಳ್ತು ಅಂತಂದರೆ ಆವಾಗ ಅವರು ಮತ್ತವಾಗಿರತಕ್ಕಂಥ ಆನೆಗೆ ಸಿಂಹದಂತೆ ಉಗ್ರವಾಗಿ ಗರ್ಜನೆಯನ್ನು ಮಾಡತಕ್ಕಂಥವರು. ವಾಕ್ಯಾರ್ಥಾಜು ಜಯತಿ ಸುಲಭಂ ಮಾಧ್ವಶಾಸ್ತ್ರಾರ್ಜುನೋಯಂ, ವಾಕ್ಯಾರ್ಥ ಎಂಬ ಯುದ್ಧ ಬಂದರೆ ಸುಲಭವಾಗಿ ಮಾಧ್ವಶಾಸ್ತ್ರದಲ್ಲಿ ಅರ್ಜುನನಂತೆ ಇರತಕ್ಕಂಥ ಅವರು ಜಯವನ್ನು ಪಡ್ಕೊಳ್ತಾರೆ. ವಿದ್ಯಾವೃದ್ಧೇ ವಿತರತಿ ಧನಂ ಕಾಮಧೇನುಂ ವಿಜಿತ್ಯ, ಕಾಮಧೇನುವನ್ನು ಸೋಲಿಸಿ ಯಾರು ಪಂಡಿತರಿದ್ದಾರೆ ಅವರಿಗೆ ಬೇಕಾದಷ್ಟು ಹಣವನ್ನು ವಿದ್ಯಾಮಾನ್ಯ ತೀರ್ಥರು ನೀಡ್ತಾ ಇದ್ದರು ಅಂತ ಸ್ಮರಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ಅವರ ಹಾದಿಯಲ್ಲಿ ಸಾಗದಂಥವರು ವಿದೇಶ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದ ವಿದೇಶ ತೀರ್ಥ ಶ್ರೀಪಾದಂಗಳವರನ್ನು ಕುರಿತು ಈ ಶ್ಲೋಕ. ವೇದವ್ಯಾಸಂ ಪವನರಚಿತೈ ಶಾಸ್ತ್ರಪಾಠೈ ಸಮರ್ಚ್ಯ ವಿದ್ಯೇಶಾರ್ಯೋ ಶುಕಸುವಚನೈ ರಾಮಚಂದ್ರಂ ಸಿಷೇವೆ ವಿದ್ಯಾಮಾನ್ಯೈರ್ ವಿರಚಿತ ಸಭಾಂ ಮಾಧ್ವರಾದ್ಧಾಂತ ಸಂಜ್ಞಾಂ ಸಂಚಾಲ್ಯೋಯಂ ಪ್ರಿಯ ಗುರುಕರುಣಾಂ ಪ್ರಾಪ್ಯರೇಜೇ ವದಾನ್ಯಃ. ಹೀಗೆ ವಿದೇಶ ತೀರ್ಥರ ಬಗ್ಗೆಯೂ ಕೂಡ 4 ಮಾತುಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ತಿಳಿಸಿದಂತೆ ವದಾನ್ಯಃ ಅಂದರೆ ಸಂಸ್ಕೃತದಲ್ಲಿ ಲಕ್ಷ ದಾನ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಸಂಸ್ಕೃತದಲ್ಲಿ ವದಾನ್ಯ ಅಂತ ಕರೀತಾರೆ. ಹಾಗೆ ವಿಶೇಷವಾಗಿ ಜ್ಞಾನವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ವಿದೇಶ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಘುಪ್ರೇಮಾಚಾರ್ಯರು ಸನ್ಮಾನವನ್ನು ಸ್ವೀಕಾರ ಮಾಡಿರತಕ್ಕಂಥ ವಿದ್ವಾಂಸರ ಪರವಾಗಿ ಒಂದು 2 ನಿಮಿಷಗಳಲ್ಲಿ ಬಂದು ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ತಿಳ್ಕೊಳ್ತಿದ್ದೇನೆ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವದ ಈ ಸಂದರ್ಭದಲ್ಲಿ ಸನ್ಮಾನಿತನಾದ ನಾನು 1-2 ಮಾತುಗಳನ್ನು ಅವಶ್ಯವಾಗಿ ಮಾತನಾಡಬೇಕಾಗಿದೆ. ಶ್ರೀಮದ್ ಭಾಗವತ ಸಮಗ್ರವಾಗಿ ಚಿಂತನೆ ಮಾಡಲಿಕ್ಕೆ ಹೊರಟ್ರೆ ಅನೇಕ ಜನ ಸಿದ್ಧಪುರುಷರು ತಪಸ್ಸು ಮಾಡಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ಪ್ರಸಂಗಗಳು ನಮಗೆ ನೂರಾರು ಸಿಗ್ತದೆ. ಶ್ರೀಮದ್ ಭಾಗವತದಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ಆ ಸಿದ್ಧರು ಅವರು ಹೇಳುವ ಮಾತು ನಮಗೆ ಮಾರ್ಗದರ್ಶಕ. ಅವರಂತಾರೆ, ನಾವು ತಪಸ್ಸು ಮಾಡಿ ಭಗವಂತನನ್ನು ಕಂಡದ್ದಲ್ಲ, ಅದು ನಮ್ಮ ಸಾಧನೆಯಿಂದ ಅಲ್ಲ. ಭಗವಂತ ನಮಗೆ ಇವತ್ತು ಕಂಡಿದ್ದಾನೆ ಆದರೆ ಅದು ಅವನ ಕರುಣೆ ದೊಡ್ಡದು, ನಮ್ಮ ತಪಸ್ಸು ದೊಡ್ಡದಲ್ಲ ಅಂತಾರೆ. ಅವನ ಕರುಣೆ ಯಮೇವೇಶ ಋಣುತೆ ತೇನ ಲಭ್ಯ, ಅವನಾಗಿ ಅನುಗ್ರಹಿಸಿ
ಇವನಿಗೆ ಕಾಣಬೇಕು ಅನ್ನುವ ಕರುಣೆ ತೋರಿದರೆ ಅವನನ್ನು ನಾವು ನೋಡ್ಬೋದು. ಸಂಜಯನೂ ಕೂಡ ಅರ್ಜುನ ವಿಶ್ವರೂಪ ನೋಡಿದ ಅಂತ ಹೇಳೋದಿಲ್ಲ. ಹರಿಹಿ ಪ್ರದರ್ಶಯಾಮಾಸ ಅಂತ ಭಗವಂತ ಅವನಿಗೆ ತೋರಿಸಿದ, ಇವನು ನೋಡಿದ್ದಲ್ಲ. ಹಾಗೆ ಅವನಾಗಿ ಕರುಣೆಯಿಂದ ತೋರಿಸಿದರೆ ನೋಡಬಹುದು, ಅಷ್ಟೇ ಹೊರತು ಇಲ್ಲ ಅಂದ್ರಿಲ್ಲ. ಹಾಗೆ ಇವತ್ತು ಈ ಸನ್ಮಾನ ನಾನು ಪಡೆದಿದ್ದೀನಿ ಅಂದರೆ ಅದು ನನ್ನ ಸಾಧನೆ ದೊಡ್ಡದಲ್ಲ, ಶ್ರೀಪಾದಂಗಳವರ ಕರುಣೆ ದೊಡ್ಡದು. ಇಷ್ಟೇ ಅನುಗ್ರಹಿಸಿದ್ದಾರೆ. ಅವರ ಕರುಣೆ ನಿರಂತರವಾಗಿ ಅದೇನು ಗುಣ ಕಂಡು ಅನುಗ್ರಹಿಸಿದರೋ ನನಗೆ ಗೊತ್ತಿಲ್ಲ, ಒಳ್ಳೆಯದನ್ನಂತೂ ಗ್ರಹಿಸಿರ್ತಾರೆ. ಆ ಒಳ್ಳೆಯ ಗುಣ ನನ್ನಲ್ಲಿ ನಿರಂತರವಾಗಿ ಇರುವಂತೆ, ಅದು ಬೆಳೆಯುವಂತೆ, ಅದರಿಂದ ಸಮಾಜಕ್ಕೆ ಅನುಕೂಲ ಆಗುವಂತೆ ಅವರು ಅನುಗ್ರಹಿಸಲಿ ಅಂತ ಅನಂತ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಅವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಕೊಟ್ಟ 2 ನಿಮಿಷದ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ವಿಜಯ ಸೇವಾ ಪ್ರತಿಷ್ಠಾನದ ಅಧಿಕಾರಿಗಳಾಗಿರ್ತಕ್ಕಂತಹ ಸೂರ್ಯನಾರಾಯಣ ಗಾಣಿಗರು ಅವರು ಬಂದು ಒಂದೆರಡು ಮಾತುಗಳನ್ನು ಆಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೆ. ಹರಿ ಓಂ. ಪೂಜ್ಯರಿಗೆ ನಮಿಸುತ್ತಾ ಅರಿವ ಎಲ್ಲ ವಿದ್ವಾನರಲ್ಲಿ ಆಶೀರ್ವಾದ ಪಡೆಯುತ್ತಾ, ನಮ್ಮ ಮಡಪಾಡಿ ಗ್ರಾಮದಲ್ಲಿ ನಾವು ಸುಮಾರು 8 ವರ್ಷದ ಹಿಂದೆ ಸಮಾನ ಮನಸ್ಕ 10-15 ಅದರಲ್ಲಿ ಮಠಪಾಡಿ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಒಂದು ಆಸಕ್ತ ಈ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಣ್ಣ ಸಂಸ್ಥೆಯನ್ನು ಪ್ರಾರಂಭಿಸಿ ಇದೀಗ 8ನೇ ವರ್ಷ ಪಾದಾರ್ಪಣೆ ಮಾಡಿದೆ. ಪ್ರಥಮದಲ್ಲಿ 4 ಮಕ್ಕಳು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಆಸಕ್ತರಂದರೆ ತಂದೆ ತಾಯಿ ಇದ್ದಿದ್ದ ಮಕ್ಕಳು, ಆ ಥರದ 4 ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಸಂಸ್ಥೆ ಈಗ 18 ಮಕ್ಕಳ ಆರೈಕೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಬಾರಿ ನಮಗೆ 25 ಮಕ್ಕಳ ಆರೈಕೆಗೆ ಕೆಲವರೆಲ್ಲ ಕಾಲ್ ಮಾಡಿದ್ದಾರೆ, ನಮ್ಮನ್ನು ಮಕ್ಕಳು ಸೇರಿಸ್ಕೊಳ್ಳಿ, ತುಂಬ ಆಸಕ್ತರಿದ್ದಾರೆ ಅಂತ. ತಮ್ಮ ಪೂಜ್ಯರ ಸಹಕಾರದಿಂದ ಈ ಸಾರಿ ನಮಗೆ ಸ್ವಲ್ಪ ವಸತಿಯ ಸ್ವಲ್ಪ ಭಂಗ ಇತ್ತು. ಅದರಲ್ಲಿ ಒಂದು ಬಿಲ್ಡಿಂಗನ್ನು ಮಾಡ್ತಾ ಇದ್ದೇವೆ. ಪೂಜ್ಯರು ನಮಗೆ 1 ಲಕ್ಷ ರೂಪಾಯಿಯನ್ನು ಕರುಣಿಸಿದ್ದಾರೆ. ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಆ ಬಿಲ್ಡಿಂಗನ್ನು ಮಾಡಿ ಈ ಸಾರಿ 25 ಮಕ್ಕಳನ್ನು ಸೇರಿಸ್ಕೊಂಡು ಈ ಮಕ್ಕಳ ಆರೈಕೆಯಲ್ಲಿ ಮಾಡ್ತೇವೆ ಅಂತ ಪೂಜ್ಯರಲ್ಲಿ ವಿನಂತಿಸುತ್ತಾ ಪ್ರಾರ್ಥಿಸುತ್ತಾ, ತಾವೆಲ್ಲ ಬಿಡುವಿದ್ದಲ್ಲಿ ಮಡಪಾಡಿ ಕುಮಾರಸ್ವಾಮಿ ಅವರನ್ನು ಸಂಪರ್ಕಿಸಿ ತಾವೆಲ್ಲರೂ ನಮ್ಮ ಸಂಸ್ಥೆಗೆ ಬಂದು ನಮಗೆ ಹಾರೈಸಬೇಕು, ಹರಿಸ್ಬೇಕಂತ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಿದ್ವಾಂಸರ ಪ್ರವಚನದಲ್ಲಿ ವಿದ್ವಾಂಸರಾಗಿರ್ತಕ್ಕಂಥ ಚಪ್ಪಗಿರಿ ನಾಗೇಂದ್ರಾಚಾರ್ಯರು, ಬರಂಜೆ ಗೋವಿಂದಾಚಾರ್ಯರು, ರಾಮನಾಥಾಚಾರ್ಯರು ಮೊದಲಾದ ಅನೇಕ ವಿದ್ವಾಂಸರುಗಳನ್ನು ಆಶ್ರಯಿಸಿ ತತ್ವಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂತಹ ನಮ್ಮ ಸಮಾಜದ ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಸದಾಚಾರ ಸಂಪನ್ನರು ಕೂಡ ಹೌದು ಚಪ್ಪಗಿರಿ ನಾಗೇಂದ್ರಾಚಾರ್ಯರು. ಆಚಾರ್ಯರ ಶಾಸ್ತ್ರದ ಮೇಲೆ ಒಳ್ಳೆಯ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥವರು ಚಪ್ಪಗಿರಿ ನಾಗೇಂದ್ರಾಚಾರ್ಯರು. ಅವರು ಉಪನ್ಯಾಸವನ್ನು ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.